ರಾಗಗುಟ್ಟಳ್ಳಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಮಿಂಚಿದ ವಿದ್ಯಾರ್ಥಿಗಳು. ಪ್ರತಿಭೆ ಎಂಬುದು ಸಾಧಕನ ಸ್ವತ್ತೇ ವಿನಃ ಸೋಮಾರಿಯ ಸೊತ್ತಲ್ಲ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ ಎಂದು ಇಸಿಒ ದೇವಮ್ಮನವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ರಾಗುಟ್ಟಳ್ಳಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ, ಅದು ಸಾಧಕನ ಸ್ವತ್ತು. ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತದೆ. ಅದನ್ನು ಹೊರತೆಗೆಯಲು ಪ್ರತಿಭಾ ಕಾರಂಜಿಯಂತಹ ವೇದಿಕೆ ಬೇಕು. ಆ ವೇದಿಕೆಯನ್ನ ಸರ್ಕಾರ ಕಲ್ಪಿಸಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಬಿಆರ್ಪಿ ನಂಜುಂಡಪ್ಪ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲೆ ನಾಗರತ್ನಮ್ಮ, ಶ್ರೀರಾಮಪ್ಪ, ವಿ ರಾಜೇಂದ್ರ, ಸೀನಪ್ಪ, ಹರೀಶ್, ಬಿಎನ್ ವೆಂಕಟಾಚಲಪತಿ ಸೇರಿದಂತೆ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಿಎಸ್ ರವಿ, ಎನ್ಕೆಎಸ್ ಟಿವಿ 4 ಚಿಕ್ಕಬಳ್ಳಾಪುರ. ನಮ್ಮ ಇಸಿಒ ಮೇಡಮ್ ಅವರಾದ ದೇವಮ್ಮನವರೇ ಹಾಗೂ ಈ ಒಂದು ವ್ಯಾಪ್ತಿಗೊಳಪಡುವಂತಹ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ತೀರ್ಪುಗಾರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಗ ಆಗಿದೆ. ಸೊ ಅವರೆಲ್ಲ ಬಂದಿದ್ದಾರೆ ಹಾಗೂ ಮುಖ್ಯ ಕೇಂದ್ರ ಬಿಂದುಗಳಂತ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ, ಸೊ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಪ್ರತಿ ವರ್ಷ ನಡೆಯೋ ರೀತಿಯಲ್ಲಿ ಈ ವರ್ಷ ಕೂಡ ನಮ್ಮ ಕ್ಲಸ್ಟರ್ನಲ್ಲಿ ಏನು ನಮ್ಮ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಸೂಕ್ತ ಜ್ಞಾನವನ್ನ ಹೊರ ತೆಗಿಬೇಕು ಅಷ್ಟೇ. ನಾವು ಆ ಕೆಲಸವನ್ನ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಮಾಡಬೇಕಾಗಿದೆ. ಆದ್ರಿಂದ ಇತ್ತೀಚೆಗೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ, ತುಂಬಾ ಅದ್ಭುತವಾದ ಪ್ರತಿಭೆಗಳು ಹೊರ ಬರುತ್ತಿದೆ. ಏನು ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ. ಸೊ ಏನೇ ಇದ್ರೂ ಕೂಡ ನಮ್ಮ ಸರ್ಕಾರ ಈ ಒಂದು ಪ್ರತಿಭಾ ಕಾರಂಜಿ ವೇದಿಕೆಗಳನ್ನ ಅವಕಾಶ ಮಾಡಿಕೊಟ್ಟಿದೆ. ಯಾಕೆ ಅಂತಂದ್ರೆ ಒಂದು ಗ್ರಾಮೀಣ ಬಡ ಮಕ್ಕಳು ಎಲ್ಲ ಅವಕಾಶ ಕಲ್ಪಿಸಿಕೊಳ್ಳಿ, ಈ ಒಂದು ಎಲ್ಲರಿಗೂ ಅವಕಾಶ ಸಿಗಲಿ, ಅವರು ರಾಜ್ಯ, ಜಿಲ್ಲೆ, ರಾಜ್ಯ ಮಟ್ಟದಲ್ಲೆಲ್ಲ ಗುರುತಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳಿ ಒಂದು ಅವಕಾಶ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಆದ್ರಿಂದ ನಮ್ಮ ತೀರ್ಪುಗಾರರು ಕೂಡ ಉತ್ತಮ ರೀತಿಯಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಪ್ರತಿಭೆ ವ್ಯಕ್ತಪಡಿಸ್ತಾರೋ, ತೋರಿಸ್ತಾರೋ ಅವರಿಗೆ ನ್ಯಾಯ ದೊರೆಯುವಂತೆ ಮಾಡಿ ಅವರು ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ನಮ್ಮ ಒಂದು ಹೋಬಳಿಯನ್ನ ಪ್ರತಿನಿಧಿಸಿದರೆ ಆವಾಗ ಉತ್ತಮ ತೀರ್ಪು ನಾವು ಕೊಟ್ಟಿದ್ದೀವಿ ಅನ್ನೋದು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೊ ಉತ್ತಮ ಪ್ರತಿಭೆಗಳಿಗೆ ಅವಕಾಶ ದೊರಕಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸೊ ಆ ಕೆಲಸ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಿ ನಡೀಲಿ. ಆದ್ರೆ ನೀವು ವಿದ್ಯಾರ್ಥಿಗಳಿಗೆಲ್ಲ ನಿಮ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳು, ಅರಿವು ಕಾರ್ಯಕ್ರಮಗಳು ಮಾಡ್ತಾರೆ. ನೀವಾದ್ರೂ ನಿಮ್ ತಂದೆ ತಾಯಿಗೆ ಅರಿವು ಮೂಡಿಸ್ಬೇಕು. ತಂದೆ ತಾಯಿ ಓದಿಲ್ಲದೆ ಇರ್ಬೋದು, ಬೇರೆ ಒಂದು ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳಿಂದ ಅವ್ರು ಏನಪ್ಪಾ ಜವಾಬ್ದಾರಿ ತಪ್ಪಿಸ್ಕೋಬೇಕು ಅಂತ ಮದುವೆಗೆಲ್ಲ ಪ್ರಯತ್ನ ಮಾಡ್ಬಿಡ್ತಾರೆ. ದಯವಿಟ್ಟು ನೀವು ಓದನ್ನ ಏನು ಒಂದು ಡಿಗ್ರಿ ಆದ್ರೂ ಪಡ್ಕೊಂಡು ಜೀವನ ಮಾಡೋದಕ್ಕೆ ಏನು ಎಲ್ಲ ಓದೋರ್ಗೆಲ್ಲ ಕೆಲಸ ಸಿಗೋದಿಲ್ಲ. ಪ್ರತಿಯೊಂದು ಕೆಲಸನೂ ಸಹ ಅತ್ಯದ್ಭುತವಾದದ್ದೇ. ಆದ್ರಿಂದ ಎಲ್ಲ ಕೆಲಸಗಳು ಕಷ್ಟಪಟ್ಟು ಓದ್ಬೇಕು. ಫ್ರೀಯಾಗಿದ್ದಾಗ ಮನೆಯ ಕೆಲಸ ಮಾಡಿ, ತಂದೆ ತಾಯಿಗಳಿಗೆ ಗೌರವ ಕೊಡಿ, ಗುರುಗಳಿಗೆ ಗೌರವ ಕೊಡಿ, ಒಂದು ಒಳ್ಳೆ ಉತ್ತಮವಂತಹ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ. ಈ ಒಂದು ದೇಶದ ದೊಡ್ಡ ಸಂಪತ್ತು ಅಂದ್ರೆ ಎಲ್ಲ ಸಂಪನ್ಮೂಲಗಳಲ್ಲಿ ಮಾನವ ಸಂಪನ್ಮೂಲ ಬಹಳ ಮುಖ್ಯ. ಅಂತಹ ದೊಡ್ಡ ಸಂಪತ್ತು ಮಕ್ಕಳು. ನೀವೆಲ್ಲರೂ ಸಹ ಉತ್ತಮವಾಗಿ ಓದಿ ಚೆನ್ನಾಗಿ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಿ. ಮತ್ತು ಮೊದಲನೇದಾಗಿ ಆತ್ಮವಿಶ್ವಾಸವನ್ನ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸಾಂಸ್ಕೃತಿಕ, ಸಾಹಿತ್ಯ ಮತ್ತು ಕ್ರೀಡೆ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರಿಗೆ ವೇದಿಕೆ ಒದಗಿಸುವ ಸಹಕಾರಿಯಾಗಿದ್ದು, ಇದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರುವ ಒಂದು ವಿನೂತನ ಕಾರ್ಯಕ್ರಮ. ಸಾಹಿತ್ಯ, ಕಲೆ, ಜಾನಪದ, ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳ ಬೆಳವಣಿಗೆಗೆ ಇದು ಅತ್ಯಂತ ಮಹತ್ವದ ವೇದಿಕೆಯಾಗಿದೆ. ಪಾಠ್ಯ ಚಟುವಟಿಕೆಗಳು ಮತ್ತು ಪಾಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರೋತ್ಸಾಹವಾಗಿರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ತೋರಿಸಿ ಮತ್ತು ಶಿಕ್ಷಕರು, ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ನೀಡುತ್ತಾ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಮನವಿ. ಇಷ್ಟು ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನಮಸ್ಕಾರಗಳು. ಪುಟಾಣಿ ಮಕ್ಕಳೇ, ಈ ಒಂದು ಪ್ರತಿಭಾ ಕಾರಂಜಿ ಬಗ್ಗೆ ಈಗಾಗಲೇ ನಮ್ಮ ನಾಗರತ್ನ ಮೇಡಮ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು. ಅದೇ ರೀತಿ ದೇವಮ್ಮ ಮೇಡಮ್ ಕೂಡ ಹೇಳಿದ್ದಾರೆ.
ಇದು ಈಗ ಭಾಷಣ ಮಾಡುವಂತ ನೋಡ್ರಿ ಅವರು ಸಾಧಕರ ಪಟ್ಟಿ ಅಂದ್ರೆ ಅವ್ರು ಅಷ್ಟೆಲ್ಲ ಪ್ರತಿ ಒಂದು ಜೀವನದಲ್ಲಿ ಚಾಲೆಂಜಸ್ ಬರುತ್ತೆ, ಅದನ್ನ ಎದುರಿಸ್ಕೊಂಡು ನಾವೊಂದು ಉನ್ನತ ಮಟ್ಟಕ್ಕೆ ಏರ್ಬೇಕಾದ್ರೆ ತುಂಬಾ ಕಷ್ಟಗಳು ಬರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಹೋದಾಗ ಒಂದು ಹಂತಕ್ಕೆ ಬರುವಂತದ್ದು. ಏನೇ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ನಾಶ ಆಗೋದಿಲ್ಲ ಅಂತ, ಅದೇ ರೀತಿ ಈ ಒಂದು ಪ್ರತಿಯೊಂದು ವಿಷಯದಲ್ಲೂ 1 hour ಈ ತರ ವೇದಿಕೆಗಳಲ್ಲಿ ನೀವು ಇದ್ದೀರಾ ಮಕ್ಕಳು ಅಂದ್ರೆ ಇದರಿಂದ ಕಲಿಯುವಂತ ಅಂಶಗಳು ಹೇಳುವಂತಹ ಅಂಶ ಒಂದೊಂದು ರೀತಿ ನೀವು ಒಬ್ಬೊಬ್ಬರಿಂದ ಒಂದೊಂದು ಅಂಶ ಕಲ್ತ್ಕೊಂಡು ಒಂದು ಸರ್ವಜ್ಞ ಅದ. ಅದೇ ರೀತಿ ತಾವೆಲ್ಲರೂ ಸಹ ಈಗ ಈ ವಯಸ್ಸಿನಲ್ಲಿ 3 ವರ್ಷಗಳಿಂದ ಕಲ್ತಿರುವಂತಹ ವಿದ್ಯೆ 3 ವರ್ಷಗಳವರೆಗೆ ಅಂತ ಹೇಳ್ತಾರೆ. ಆದ್ರಿಂದ ಈಗ ಏನ್ ಬೇಕಾದ್ರೂ ನೀವು ಕಲಿಯುವಂತಹ ಬೇರೆ ಏನು ಟೆನ್ಷನ್ ಇರಲ್ಲ, ಬರೀ ಪಾಠ, ಆಟ, ಊಟ ಈ ರೀತಿ ನೀವು ಹೊಟ್ಟೆ ಹಸಿವಿಗಿಂತ ಎಲ್ಲ ಮಕ್ಕಳಲ್ಲೂ ಸಹ ಮಾನಸಿಕ ಹಸಿವು ಅಂದ್ರೆ ಬುದ್ಧಿಶಕ್ತಿಯನ್ನ ಬೆಳೆಸ್ಕೋಬೇಕು. ನಾಲೆಡ್ಜ್ ಇಸ್ ಎ ಪವರ್ ಅಂತಾರೆ. ನಾಲೆಡ್ಜ್ಗೆ ಇರುವಂತಹ ಬೆಲೆ ಯಾವುದಕ್ಕೂ ಇಲ್ಲ. ಮತ್ತೆ ಈ ಒಂದು ಏನು ಈ ವಯಸ್ಸು ಟೀನೇಜ್ ಅಂತ ಏನಿರುತ್ತೆ, ಈ ವಯಸ್ಸಲ್ಲಿ ಎಲ್ಲರೂ ಸಹ ತಮ್ಮ ಒಂದು ಮನಸ್ಸನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಒಂದು ಬೇರೆ ಕಡೆ ತಮ್ಮ ಮನಸ್ಸನ್ನ ಗಮನ ಕೊಡ್ದಿರ ಎಲ್ಲರೂ ಸಹ ಚೆನ್ನಾಗಿ ಓದಿ ಒಂದು ಏನು ಒಂದ್ಸಲ ಫೇಲ್ಯೂರ್ ಆಗ್ತೀವಿ ಅಂದ್ರೆ ಇನ್ನೇನು ಜೀವನನೇ ಇಲ್ಲ ಅಂದ್ಕೊಳ್ಬಾರ್ದು. ಸೋತ್ರು ಸಹ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ಬಿಟ್ಟು ಮರಳಿ ಯತ್ನ ಮಾಡು ಅಂತ ಹೇಳುವಾಗೆ ಎಲ್ಲರೂ ಸಹ ಪ್ರಯತ್ನ ಮಾಡಿ ಈ ಒಂದು ಇವತ್ತು ಏನು ಪ್ರತಿಭಾ ಕಾರಂಜಿ ಹಮ್ಮಿಕೊಂಡಿದ್ದೀರಾ ಈ